ಆದ್ರೆ ನಮ್ಮೂರಾಗ ಯಾರೋ ಚಿಕ್ಕಮ್ಮನ ಬಗ್ಗೆ ಒಳ್ಳೆ ಅಭಿಪ್ರಾಯ ಹೇಳಲ್ಲಲ್ರಿ ಅಮ್ಮರ. ಅದು ಏನಾತ ಹಳೆ ಕತ್ತಿ ತಿಳ್ಕೊಬೇಕಂತಾನೆ ಇಲ್ಲಿವರೆಗೂ ಬಂದಿನ್ರಿ. ಒಂದಿಷ್ಟು ಸಂಕ್ಷಿಪ್ತವಾಗಿ ಹೇಳ್ತೀರೇನ್ರಿ ಅಮ್ಮರ? ಯಾಕಾಗ್ಲಪ್ಪ ಹೇಳ್ತೀನಿ, ನಾನೇನು ಹೇಳಕ್ಕೆ ಒಲ್ಲೆ ಅನ್ನೋದಿಲ್ಲ. ಪಾಪ ಆಕಿ ನಮ್ಮ ಯಮ್ನವ್ಗ ಭಾಳ ಅನ್ಯಾಯ ಮಾಡಿದ್ರಪ್ಪ ಎಲ್ಲರೂ ಸೇರಿ. ಆದ್ರೆ ನಿಮ್ಮವನು ಅದ್ರಾಗ ಸೇರ್ಕೋತ ಅಂತ ನಾನು ಅನ್ಕೊಂಡಿದ್ದಿಲ್ಲ ತಮ್ಮ. ಏನು ಮಾಡ್ಬೇಕು ಆತ. ಆಕಿಗೆ ಯಮ್ನವ್ಗಂಕ್ರು ಕಂಡಾಪಟಿ ಅಂದ್ರೆ ಕಂಡಾಪಟಿ ಮೋಸ ಆತ. ಆ ಮೋಸದಿಂದನ ಆಕಿ ಹಂಗೆ ರೊಚ್ಚಿಗೆದ್ದು ಎಲ್ಲರ ಮ್ಯಾಗೂ ಸೇಡ್ ತೀರ್ಸ್ಬೇಕಂತ ಹೇಳಿ ಏನು ಆದ ಇದ್ದಿದ್ದಕ್ಕೆ ಆಕೆ ಅದನ್ನು ಕಲ್ತ್ಲು. ಹೇಳ್ತೀನಿ ಏನಾತಂತ ಹೇಳ್ತೀನಿ. ಏನಾತಂದ್ರೆ ಈಗ ನಮ್ಮ ಯಮ್ನವ್ಗೊಂದು 16-17 ವರ್ಷ ಇದ್ವನ, ಆಕಿಗೊಂದು 14-15 ವರ್ಷ. ಯಾರಿಗೆ? ನಿಮ್ಮವ್ಗ. ಅವಾಗಿನ ಕತೆ ನಾ ಹೇಳಕ್ಕೆ ಶುರು ಮಾಡ್ತೀನಿ. ಯಾಕಂದ್ರೆ ಏನಾತು ಅಲ್ಲಿಂದನೇ ಶುರುವಾಗಿದ್ದು. ಏನು ಅಷ್ಟಂತಲೇ ನಿಮ್ಮ ಅವ್ಗೂ ಒಂದಿಟ್ಟು ಬುದ್ಧಿ ಬಂದಿತ್ತು, ನನಗೂ ಒಂದಿಟ್ಟು ಬುದ್ಧಿ ಬಂದಿತ್ತಲ್ಲ. ಅದ್ರಕ್ಕಿಂತ ಮೊದ್ಲಕ್ಕೆ ನನಗೆ ಏನಾತ ಅನ್ನೋದು ಗೊತ್ತಿಲ್ಲ. ಅಲ್ಲಿದ್ದ ಶುರು ಮಾಡ್ತೇನೆ. ಈಗ ನಾನು ಇದು ಕತೆ ಹೇಳಕತ್ತಿರೋದು 1975ರಿಂದ 1980 ಆಸ್ಪಾಸು, ಒಟ್ಟು 80-90 ಆಸ್ಪಾಸು. 75ರಿಂದ ಶುರುವಾಗ್ತೈತೆ ಅಂತ ಅನ್ಕೊಳ್ರಿ. ಯಾಕಂದ್ರೆ ಇವ್ರಿಗೆ ಮದುವೆ ಆಗೋ ವಯಸ್ಸು ಅಂದ್ರೆ ಮತ್ತು ಮೊಮ್ಮಕ್ಕಳು ಆ ಥರ ನನ್ನ ಕಲ್ಪನೆ ಅಂದ್ಕೊಂಡು 1975ರಿಂದ ಅಂತ ಅಂದ್ಕೊಂಡು ಕತೆ ಮಾಡಕತ್ತೀನಿ. ಈಗ ಇದೆಲ್ಲ ಬರೋದು ಫ್ಲ್ಯಾಶ್ ಬ್ಯಾಕ್ ಬರುತ್ತೆ. ಆಮೇಲೆ ನಾನು ನಿಗೂಢ ಹಳ್ಳಿ ಅಂತ ಐತಲ್ಲ, ಅದನ್ನು ಟೈಟ್ಲು ಮುಂದಕ್ಕೆ ಇಟ್ಟಿರ್ತೇನೆ. ಮತ್ತು ಯಾರು ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. 1975ರಿಂದ 1980 ನಿಗೂಢ ಹಳ್ಳಿ ಅಂತ ಶುರು ಮಾಡ್ತೀನಿ ಕತಿನ. ದಯವಿಟ್ಟು ಎಲ್ಲರೂ ಫಾಲೋ ಅಪ್ ಮಾಡಿ. ದಯವಿಟ್ಟು ಇದಕ್ಕೆ ಸ್ವಲ್ಪ ಜಾಸ್ತಿ ಪ್ರೀತಿ ಕೊಡ್ರಿ. ಯಾಕೋ ತುಂಬ ಪ್ರೀತಿ ಕಡಿಮೆ ಆಗೈತಿ ಈ ವಿಡಿಯೋಕ್ಕೋಸ್ಕರ. ಹಾಗಾಗಿ ನಾನು ಇದನ್ನು ಮಾಡೋಕೆ ಒಂಚೂರು ಹಿಂದೆ ಮಾಡ್ತೀನಿ. ಈಗ ವ್ಯೂಸ್ ಬರಲ್ಲ ಅಂತ ಹೇಳಿ ಎಲ್ಲ ಕಡಿಮೆ ಆಗ್ಬಿಟ್ಟೈತಿ ನಂದಂತರೂ ಪೂರ. ಬೇರೆ ಕತೆ ನಾನೇನು ಕತೆ ಚೆನ್ನಾಗಿ ಮಾಡ್ತಾ ಇಲ್ವೋ ಅಥವಾ ಮಾಡಿದ್ದೇ ಮಾಡ್ತಾ ಇದ್ದೀನೋ ನನಗೂ ಅದೇ ಗೊತ್ತಾಗ್ತಿಲ್ಲ. ನೋಡೋಣ, ಏನೋ ಒಂದು ಹೊಸ ಥರ ಮಾಡೋ ಪ್ರಯತ್ನ ಮಾಡಕತ್ತೀನಿ. ಧನ್ಯವಾದಗಳು, ಸಪೋರ್ಟ್ ಮಾಡಿ ಪ್ಲೀಸ್. ಎಷ್ಟು ದೊಡ್ಡವಾಗ್ಯವ ಕಾಯಿ. ಅವ್ಗೆ ಹೇಳಿದ್ರೆ ಅವ್ವ ಕಿತ್ಬಾರ್ತಾಡಿ, ಯಾರು ಬರಲಿ ಕಿತ್ತಾರು ಬರ್ತಾರೆ, ಆಳು ಮಕ್ಕಳು ಬಂದು ಕಿತ್ತು ಕೊಡ್ತಾರ ಅಂತಾಳ. ನೋಡೋಣ ಎಷ್ಟಕ್ಕೊಂದದವು ಮಾವಿನಕಾಯಿ. ಯಮ್ನವ್ವಕ್ಕ ಬಂದ್ಲಂದ್ರೆ 1-2-3 ಹರಿಸಿ ಜಜ್ಜಿಸಿ ಉಪ್ಪು ಖಾರ ಕಲಿಸಿ ಇಟ್ಟು ತಿಂದ್ರೆ ಬಾಯಾಗ ನೀರು ಬರ್ತಾವೆ. ಬರಲಿ ಯಮ್ನವ್ವಕ್ಕ ಬರಲಿ. ಎಂಥ ಚಂದ ಐತಿದು ಕಾರು. ದೊಡ್ಡಪ್ಪ ನೋಡು ಆಗಲೇ ಕಾರ್ ತಗೊಂಡ್ಬಿಟ್ಟ. ನಮ್ಮಪ್ಪನೂ ಅದಾನ. ಕಾರಲ್ಲ ನೆಟ್ಟಗ ನಮ್ಗೊಂದು ಜೊತೆ ಬಟ್ಟೆನ ಕೊಡೋದಿಲ್ಲ. ಯಮ್ನವಕ್ಕ, ಇದು ಸೋಮನಾಥನ್ ತಾಯಿ, ಅದು ಚಿಕ್ಕಮ್ಮ ಕ್ಯಾರೆಕ್ಟರ್. ಅರ್ಥ ಆಗುತ್ತೆ ಅನ್ಕೋತೀನಿ. ನಾವೀಗ ಫ್ಲ್ಯಾಶ್ ಬ್ಯಾಕಲ್ಲಿ ಒಳಗೆ ಹೇಳಕತ್ತೀನಿ. ಆಮೇಲೆ ವ್ಯೂ ಅದೇ ಥರ ತೊಗೊಂಡಿನಿ. ಫ್ಲ್ಯಾಶ್ ಬ್ಯಾಕ್ ಇರೋದ ಹೆಂಗೆ ಸಿನಿಮಾದೊಳಗೆ ತಗೋತಾರ ಆ ಥರ. ಬಹುಶಃ ಕನ್ಫ್ಯೂಷನ್ ಇಲ್ಲ ಅಂತ ಅನ್ಕೋತೀನಿ. ಯಾವಾಗ ಬಂತು ಕಾರು ದೊಡ್ಡಪ್ಪಂದು? ಎಷ್ಟು ಚಂದ ಐತಿ. ಯಮ್ನಕ್ಕ, ಮೊನ್ನೆ ಮೈಸೂರಿಗೆ ಹೋಗಿದ್ರಲ್ಲ ಅಪ್ಪ ಮಾವ ಎಲ್ಲರೂ, ಅವಾಗ ತೊಗೊಂಬಂದಾರ. ಚಂದ ಐತಲ್ಲ ಕಾರು. ಇನ್ನೂ ಅಪ್ಪಗ ಕಾರ್ ಹೊಡ್ಯಾಕೆ ಬರಲ್ಲಲ್ಲ, ಕಲ್ಕೋಬೇಕಂತ. ಅದಕ್ಕೆ ನಿಂದ್ರಸಾನ್ ಮನೆ ಮುಂದೆ. ನೀನೇನು ಇಷ್ಟು ಲಘು ಬಂದ್ಬಿಟ್ಟು ಇವತ್ತು? ಏನಿಲ್ಲ, ಎಲ್ಲ ಕೆಲಸ ಲಘು ಮಾಡಿದ್ನಲ್ಲ, ನಿನ್ನ ಜೊತೆಗೆ ಆಟ ಆಡ್ಕೊಂಡು ಕುತ್ಕೊಂಡ್ರ ಅಂತ ಬಂದೆ. ಯಾಕೆ ಆಟ ಆಡ ರಂಗೋಲಿ ಹಾಕಿ? ಅದ ನಿನ್ನೆ ಇಬ್ಬರು ಕುತ್ಕೊಂಡು ರಂಗೋಲಿ ಬಿಡಿಸಿದ್ವಲ್ಲ, ಅದ ನನಗೆ ಕಲ್ತ್ನಲ್ಲ, ಅದಕ್ಕೆ ನೋಡೋಣ ತಡಿ ನೆನಪೈತಾನ ಅಂತ ಒಂದು ಹಾಕಿದ್ನ. ಅದು ಇನ್ನೊಂದು ಯಾಕೋ ಮರ್ತಂಗೆ ಆಗ್ಬಿಡ್ತು. ತಡಿ ಇನ್ನೊಂದು ಹಾಕೇ ಬಿಡೋಣ ಅಂತ ಹಾಕೇ ಬಿಟ್ಟೆ. 2 ಹಾಕಿದ ಮೇಲೆ ಗೊತ್ತಾಗಿದ್ದೆ 2 ಚಂದ ಹಾಕ್ತೀನಿ ಅಂತೇಳಿ. ನಾನು ಇದ ರಂಗೋಲಿನ ಹಾಕಿ ನಮ್ಮ ಮನೆ ಮುಂದೆ, ಗೊತ್ತೇನೆ. ನನ್ನಷ್ಟು ಚಂದ ಬಂದಿರಲ್ಲ ಆಳ. ಯಾಕ ನೀನು ದೊಬ್ಬಕ್ಕಿದ ಚಂದ ಆಗತ್ತಾನ? ನಂದು ಚಂದ ಆಗತ್ತಾ? ನಂದು ಚಂದ ಆಗೇ ಆಗತ್ತಾ? ನಾನು ನಿನ್ಕಿಂತ ಚಂದ ಹಾಕೀನಿ. ನಾನು ಬಣ್ಣ ಕಲ್ಸಿಟ್ಟೀನಿ, ಎಷ್ಟು ಚಂದ ಆಗ್ಯಾವ ಗೊತ್ತೇನೆ. ನಾನು ನೋಡೀನಿ ಬಿಡು. ನೀನು ಬಿಡಿಸಿ ಮುಂದಾಗ ಪಾಟಿಕಲ್ ಮೇಲೆ ನಾನು ನೋಡೀನಿ ಎಷ್ಟು ಚಂದ ಬಿಡಿಸ್ತಿದ್ದೆ ಅಂತಂದು. ಸುಳ್ಳ ಹೇಳಕ್ಕೆ ಹೋಗ್ಬೇಡ. ಆತ್ ಬಿಡವ, ನಿನಗೆ ಹೆಂಗಂದ್ರೆ ನೀನು ಏನು ಮಾಡ್ತಿದ್ದೆ ಎಲ್ಲ ಚಲೋ, ನಾವೇನು ಮಾಡ್ತೀವಿ ಅದೆಲ್ಲ ಕೆಟ್ಟದ್ದು. ಏನು ಮಾಡೋಕ್ಕಾಗಲ್ಲ. ಏನಿಲ್ಲ, ಅವ್ವ 1-2 ಬಳ್ಳೊಳ್ಳಿ ಗಡ್ಡೆ ಇದ್ರೆ ಇಸ್ಕೊಂಬ, ಬಳ್ಳೊಳ್ಳಿ ಖಾಲಿಯಾಗ್ಯವು, ಸಂತ್ಯಾಗ ಹೋಗಿ ತರೋವರೆಗೂ ಇಲ್ಲ ಅಂತ ಅನ್ನಕತ್ತಿದ್ಲು. 2 ಬಳ್ಳೊಳ್ಳಿ ಗಡ್ಡೆ ಇದ್ರೆ ಕೊಡ್ಬೇಕಂತ, ಬಾ ಕೊಡು. ಹೋಗು ಒಳಗೆ ಹೋಗಿ ತಗೋ. ನಿಂಗೆ ಗೊತ್ತಿಲ್ಲ ನಮ್ಮ ಮನೆಗೆ ಎಲ್ಲಿ ಬಳ್ಳೊಳ್ಳಿ ಗಡ್ಡೆ ಇರ್ತಾವೆ, ಎಲ್ಲಿ ಉಳ್ಳಾಗಡ್ಡೆ ಇರ್ತಾವೆ ಅಂತ ಗೊತ್ತಾಗಲ್ಲನ? ಹೋಗಿ ತಗೋ, ಹೋಗಿ ನೀನ. ಆತಾಳ.
ಅಂದಂಗ ಇವತ್ತು ಆಣಿಕಲ್ ಆಡಕ ಸುಶೀಲಾ ಬರ್ತಾಳಂತ ಮತ್ತು ಕಾವೇರಿನೂ ಬರ್ತಾಳಂತ 4 ಮಂದಿ ಆಡೋಣ. ಅವ್ರ ಮನೆ ಮುಂದೆ ಹೋಗ್ಬೇಕಂತ. ಸುಶೀಲಾರ ಮನೆ ಮುಂದೆ ದೊಡ್ಡದೈತಲ್ಲ ಬಂಕ್, ಅಲ್ಲೇ ಆಡೋಣ ಅಂದಾಳ. ಈಗ ಇಲ್ಲಿ ನಿಮ್ಮ ಮನೆ ಮುಂದೆ ಇದು ಬರುತ್ತಲ್ಲ, ಬಿಸಿಲು ಬರುತ್ತಲ್ಲ, ಕುತ್ಕೊಳಕ್ ಆಗಂಗಿಲ್ಲ. ಅತ್ತಾಗ ಹೋಗೋಣ ಸುಶೀಲಾರ ಮನೆ ಕಡೆಗೆ. ಹಾಂ, ನಾನು ಮನ್ಯಾಗಿನ ಕೆಲಸ ಮಾಡಲಿಲ್ಲ ಅಂದ್ರೆ ಅವು ಬೈತಾಳ. ನಾನೇನು ಮಾಡೇ ಇಲ್ಲ. ಯಾಕ ನೀ ನನಗೇನಾರ ಹೇಳಿ ಉಪ್ಪು ಮಾಡಿ ನನ್ನ ಕಡೆಯಿಂದ ಎಲ್ಲ ಕೆಲಸ ಮಾಡಿಸ್ಕೊಳಕ್ ಬರಬೇಡ. ನೀನು ಹೇಳ್ತೀನಿ ನೋಡಿ. ನಾನಂತ ನಿಂಗೆ ಏನು ಕೆಲಸನೂ ಮಾಡಿಕೊಡೋದಿಲ್ಲ. ಅಯ್ಯವ್ವ ಬೇಡವ, ನಾನೇ ಬಟ್ಟೆ ಒಗಿತೀನಿ, ನಾನೇ ಮುಸ್ರಿ ತಿಕ್ತೀನಿ, ಅವಿಷ್ಟು ಮಾಡಿದ್ರೆ ಸಾಕಂದಾಳ ಅವ್ವ. ಅವ್ವ ರೊಟ್ಟಿ ಬಡಿಯಾಕತ್ತಾಳ, ಅಷ್ಟನತ್ಲೆ ನಾನೆಲ್ಲ ಕೆಲಸ ಮಾಡಿ ಮುಗಿಸ್ತೀನಿ. ಏನಿಲ್ಲ ನೋಡಲ್ಲಿ, ನೀವೊಂದಿಟ್ಟು ಹೆಂಗೂ ಎತ್ತರ ಆದಿಯಲ್ಲ, ಕೈಗೆ ನಿಲುಕ್ತಾವು. ಎರಡು ಮಾನ್ಕಾಯಿ ಹರಿ, 2 ಹರಿತೀಯ 4 ಹರಿತೀಯ? 4 ಮಂದಿದೀವಲ್ಲ, 2 ಹರಿ ಸಾಕಾಗ್ತೈತಿ. ಅವತ್ತು ಮಾಡಿದ್ದಲ್ಲ ಚಂದಾಗ ಕುಟ್ಟಿ ಉಪ್ಪು ಖಾರ ಹಾಕಿ ಕಲಿಸಿ ಒಂದು ಸ್ವಲ್ಪ ತಿಟ್ಟು ಆಮೇಲೆ ಬಂದು ತಿಂದಿದ್ವಲ್ಲ ಗಡಿಗೆಗಿಟ್ಟು, ಹಂಗೆ ತಿನ್ನೋನ್ ಜಜ್ಜ ಹರಿದು ಕೊಡ ಮಾನ್ಕಾಯಿ. ಯವ್ವ ನಾವಲ್ಲವ ಯವ್ವ, ಅವತ್ತ ನೋಡಿಯಲ್ಲ ನೀನು ಹೆಂಗೆ ಬೈದ್ಲು ದೊಡ್ಡವ. ನಾವಲ್ಲ. ಆಕಿ ಉಪ್ಪಿನಕಾಯಿ ಹಾಕಬೇಕು ಅಂತ ಬಿಡಾಕತ್ತಾಳ. ಇರೋದು ಗಿಡ ಮಾನ್ಕಾಯಿ ಗಿಡ ಇಷ್ಟಕ್ಕೊಂದು ಸುರಿದೈತಿ, ಅಷ್ಟನ್ನು ತೊಗೊಂಡು ಹಾಕ್ಬಿಡ್ತಾಳ. 2 ಕಾಯಿ ಯಾರಿಗೆ ಗೊತ್ತಾಗತ್ತಾ? ಹರಿ ಹಂಗಂದ್ರ ಒಂದು ಕೆಲಸ ಮಾಡಂತಡಿ, ಒಂದು ಸ್ವಲ್ಪ ತಿರು, ನಾ ಹೋಗಿ ಅವ್ಗ ಬೆಳ್ಳುಳ್ಳಿ ಗಡ್ಡಿ ಕೊಟ್ಟು ಬರ್ತೀನಿ ದೊಡ್ಡವನ ತಿರ್ಸ್ಕೊಂಡು, ಆಮೇಲೆ ಬಂದು ಹರಿದು ಜಜ್ಜಿತೀನಿ ಅಂತ. ನಂಗಂಕರು ಬಾಯಿ ನೀರು ಬರ್ಕತ್ಬಿಟ್ಟವು. ಅದಕ್ಕೆ ಮತ್ತೆ ಹೇಳಿದ್ದು, ನಂಗೂ ಬಾಯಿ ನೀರು ಬರೋಗತ್ತವು. ಹೋಗು ಲಗು ಕೊಟ್ಟು ಬಾ, ಹರ್ಕೊಂಡು ಜಜ್ಜಿ ಗಡಿಗೆ ಹಾಕೊಂಡು ತಗೊಂಡು ಓಡೋಗ್ಬಿಡೋಣ. ಅವಾಗ ಹೆಂಗೆ ಗೊತ್ತಾಗತ್ತಾ? ಇಷ್ಟು ದೊಡ್ಡ ಮರದಾಗ 2 ಮಾನ್ಕಾಯಿ ಹದ್ರ. ಹೋಗು. ಸರಿ ಆತ. ನಾನು ನಿನ್ನ ಮಾನ್ಕಾಯಿ ಹರಿದು ಕೊಡ್ತೀನಿ. ಒಂದ್ಸತಿ ಕಾರ್ನಾಗ ಕುತ್ಕೊಂಡು ನೋಡ್ತೀನ. ಕಾರ್ನಾಗ ಕುತ್ಕೊಳ್ಳ. ಕಾರದ ನಿಮ್ಮ ಮನೆಗೆ ಐತಲ್ಲ ಎತ್ತಿನ ಬಂಡಿ, ಅದಲ್ಲ ನಡಿ. ಬಡ ಮಾಡೋದು ಮಾಡು. ಕಾರ್ನಾಗ ಕುತ್ಕೋತಾವಂತ. ಕಾರ್ನಾಗ ಕುತ್ಕೊಳಕ್ಕನು ಒಂದು ಯೋಗ್ಯತೆ ಇರಬೇಕು. ಹೋಗು. ಆತ, ಹೋಗಿಸ್ಕೊಂಡು ಕೊಟ್ಟು ಬರ್ತೀನಿ. ನೀ ಹೇಳೋ ಕೆಲಸ ಎಲ್ಲ ನಾ ಮಾಡ್ತೀನಿ. ಇಲ್ಲ ಆಕಾಶವ, ನಾನು ಹೇಳೋ ಕೆಲಸ ನೀನೇನು ಮಾಡಲ್ಲಲ್ಲ. ಒಂದ್ಸತಿ ಕುಂತು ನೋಡ್ತಿದ್ದೆ ಕಾರ್ನಾಗ, ಏನಾಗ್ಬಿಡ್ತಿತ್ತು? ಬ್ಯಾಡ, ಅಷ್ಟೆ, ಬ್ಯಾಡ, ಮುಗೀತು, ಹೋಗು. ನೀ ಇಲ್ಲೇ ನಿಂತ್ಕೊಂಡ್ರೆ ಮತ್ತೆ ನಮಗೆ ಯಾವ ಕೆಲಸ ಆಗೋದಿಲ್ಲ. ಆಮೇಲೆ ಮತ್ತೆ ಅವ್ವ ಸಂಜೆ ಮುಂದೆ ಕಸ ಅನ್ಬರ್ರಿ ದೀಪ ಹಚ್ಬನ್ರಿ ಅಂತ ಕರಿತಾಳ. ಅವಾಗ ಯಾ ಆಟ ನೋಡೋಕ್ಕಾಗಂಗಿಲ್ಲ. ನೀ ಪಟ್ಟನ ಹೋಗಿ ಕೊಟ್ಟು ಬರ್ತಿ ಇಲ್ಲಿ ಹೇಳು. ಹಾಂ ಹೊಕ್ಕಿ ನೀರು, ಹಂಗ್ಯಾಕೆ ಮಾಡ್ತಿ? ಎಂತ ಬಿಸಿತಿದೆ, ಸುಡುತ್ತಿದೆ. ಕಾಶಿ, ಈ ಹುಡುಗಿಗೆ ಅನ್ನಕ್ಕಿಡಕ ಅಕ್ಕಿ ತೊಳೆದು ಗಡಿಗೆಗೆ ಹಾಕ್ತಾ ಅಂತ ಹೇಳೀನಿ. ಒಟ್ಟಾಕಿ ಖಬರ ಇಲ್ಲೋಡು, ಎಲ್ಲಿ ಹೊಕ್ಕಾಳ ಏನು? 3 ಹೊತ್ತು ಆಟ ಬರೀ ಇದ. ಆ ಹುಡುಗಿ ಆ ಗೆಳತರ ಜೊತೆ ಹೋಗುದು, ಗಣ ತಿರುಗುದು, ಬರೀ ಇದ. ಒಂದು ಏನು ಹೆಣೆಯೋದು ಕಲಿಯೋದೆಲ್ಲ, ಒಂದು ಏನಿಲ್ಲ. ಬೇರೆ ಮಕ್ಕಳು ನೋಡಿ, ಈಕಿನ್ ನೋಡಿ ನನಗಂಕರ ಸಾಕಾಗಿ ಹೋಗೈತಿ. ದೊಡ್ಡವ, ಬಾರವ ಯಮ್ನವ್ವ, ಬಾ. ಏನು ಬೇಕಂತ ಹೇಳ್ಕ ಶಾಳಿಮ್ಮವ್ವ? ಮುಂಜಾನೆ ಬೆಳಗಾದ ತಕ್ಷಣ ನಮ್ಮ ಮನೆಯಾಗಿದ್ದ ಏನೇನು ತಗೊಂಬಾ ಅಂತ ಹೇಳ್ತಾಳಂತ ಎಲ್ಲ ಲೆಕ್ಕ ಬರಿಟ್ಟಿರ್ತಾಳೆ ಕಾಣತ್ ನಿಮ್ಮವ್ವ. ಆಗ ಕಳ್ಸೇ ಬಿಡುದು, ಹೌದಿಲ್ಲ? ಇನ್ನು ನಮ್ಮ ಮನೆಯಾಗ ರೊಟ್ಟಿ ಆಗಿಲ್ಲ, ನಾಷ್ಟ ಆಗಿಲ್ಲ. ಆತು, ಏನು ಬೇಕು ಹೇಳು? ಬೆಳ್ಳುಳ್ಳಿ ಗಡ್ಡೆ ಆಗ್ಯಾವು, ಸಾರು ಒಗ್ಗರಣೆಗೆ 2 ಬೆಳ್ಳುಳ್ಳಿ ಗಡ್ಡಿ ಇಸ್ಕೊಂಬ ಅಂತಂದು ಹೇಳಿಲ್ಲ ಅವ್ವ. ಆಚೆ ಕಡೆ ಕೆರ್ಚಾಗಿಟ್ಟಿ ನೋಡು, ತೊಗೊಂಡೋಗಿ 2. ಅಂದಂಗ ಮತ್ತು ಸಣ್ಣ ಗಡ್ಡಿ ತೊಗೊಂಡೋಗು, ದೊಡ್ಡ ತೊಗೊಬೇಡ. ನನಗೆ ಅಷ್ಟನ್ನು ಬಿಡಿಸಿ ಜಜ್ಜಕ ತೊಂದರೆ ಆಗತ್ತಾ. ಸಣ್ಣ ಹೋದ ನೋಡು, 1 4 ತೊಗೊಂಡೋಗು. ಹಗ್ಲ ಮುಗ್ಲ ಅದು ಬೇಕು ಇದು ಬೇಕು ಅಂತ ಇಸ್ಕೊಂಡು ಹೋಗ್ತೀರಲ್ಲ, ಒಮ್ಮೆರ ಅದು ಬೇಕು ಇದು ಕೊಡ್ತೀವಿ ಇದು ಮಾಡಿವಿ ತಿನ್ರಿ ಅಂತ ತಂದು ಕೊಡ್ತೀರೇನ? ತಿಂತೀರೇನಂತ ಕೇಳ್ತೀರೇನ? ಹಂಗೆ ಬರ್ತೀಯವ ಕೈ ಬೀಸ್ಕ್ಯಾ ಅಂತ ಮನೆಗೆ. ಒಮ್ಮೆರ ದೊಡವ ಅದು ತಂದು ನಿನ್ ತಗೋ ನಮ್ಮವ್ ಕೊಟ್ಟಾಳ ಅಂತ ತರ್ತಿದ್ದಿ. ದೊಡವ, ನಮ್ಮ ಮನ್ಯಾಗ ಭಾಳ ಮಂದಿ ಮಕ್ಕಳಲ್ಲ, ಅದಕ್ಕೆ ಏನು ಉಳಿಯೋದ ಇಲ್ಲ. ಏನು ತಗೊಂಬರ್ಬೇಕು? ನಿಮ್ಮ ಮನ್ಯಾಗ ಮಾಡ್ದಂಗೆ ನಮ್ಮ ಮನ್ಯಾಗ ಮಿನ ಏನು ಮಾಡೋದಿಲ್ಲ, ಗೊತ್ತನು? ಮಕ್ಳ ಮ್ಯಾಲ ಮಕ್ಕಳು ನಿಮ್ಮ ಪುಟ್ಟಿಶಂಕು ತಗೊಂಡ್ರ ಒಂದು ಹೊತ್ತು ಕೂಳಿಗಾದ್ರೆ ಇನ್ನೊಂದು ಹೊತ್ತಿಗೆ ಪಾಂಗ ನಾಮ. ಆತ ತಗೊಂಡು ಹೋಗು. ತಡಿ 1 ನಿಮಿಷ. ಅವು ತೊಂಬ ಇಲ್ಲ, ಅದು ಕೆರ್ಸಿ ತೊಂಬ, ಅದು ಬೆಳ್ಳುಳ್ಳಿದು. ಅದ್ರಾಗ ದೊಡ್ಡ ಗಡ್ಡಿ ಒಟ್ಟು ಬೇರೆ ಮಾಡು. ಸಣ್ಣ ವೇಸದ ನೋಡಿ ತೊಗೊಂಡು ಹೋಗು. ನಮ್ಮ ಮನ್ಯಾಗ ನಾವೇನು ಉಪಯೋಗಿಸಲ್ಲ, ಏನೂ ಇಲ್ಲ. ಅಲ್ಲೇ ಬೆಳ್ಳುಳ್ಳಿ ಸತ್ತು ಹೊಂಟಾವು. ತೊಗೊಂಡೋಗು. ಓಸು ತೊಗೊಂಡೋಗ್ಬಿಡು ಅವ್ನ ಗಡ್ಡಿನ. ಆಮೇಲೆ ಬೆಳ್ಳುಳ್ಳಿ ಗಡ್ಡಿ ಕೊಡು. ಅಲ್ಲ, ನಿಮ್ಮದು ಹೊಲ ಐತಲ್ಲ, ಹೊಲದಾಗ ನಡ್ಕ
ಸಾಲ್ನ್ಯಾಗ ಸೌತಿಕಾಯಿ ಹಾಕಿದ್ನೆ, ಹೀರಿಕಾಯಿ ಹಾಕಿದ್ನೆ, ಆಮೇಲೆ ಗಜ್ರಿ, ಉಳ್ಳಾಗಡ್ಡಿ, ಸೊಪ್ಪು ಇವನ್ನೆಲ್ಲ ಹಾಕ್ಬೇಕವ. ಅದು ಬಿಟ್ಟು 3 ದಿನಕ್ಕೆ ಒಂದ್ಸರಿ ನಮ್ಮ ಮನೆಗೆ ಬಂದು ಅಡ್ರಿದ್ರೆ ಅದೇನು ಚಂದ ಹೇಳು. ಆತ ಇದೊಂದು ಸರಿ ಕೊಡ್ತೀನಿ ತಗೊಂಡೋಗು. ನಾನು ದಿನಾ ಬೆಳಗಾದ್ರೆ ಇದೊಂದು ಸರಿ ಅಂತೀನಿ ಕೊಡ್ತೀನಿ, ದಿನಾ ಬೆಳಗಾದ್ರೆ ನೀನು ಬಾಯಿ ತಕೊಂಡ್ ಬಂದುಬಿಡ್ತಿದ್ದಿ ಇಸ್ಕೊಂಡೋಕ್ಕಿದಿ. ಹಂಗ ಒಂದಿವ್ಸ ಬಟ್ಟೆದವು ಏನು ಬಚ್ಚಲ್ದಾಗ ಓಸು ಕೂಡಿಸಿ ನೀನು ಹೋಗಿ ಆಕಿ ನಿಮ್ಮ ತಂಗಿ ಹಿಂಡ್ತಾಳ ಏನು ಪಟ್ಟನ ಬಾ ಬಂದು ಒಕ್ಕೊಟ್ಟ ಹೋಗು. ದೊಡವ ನಮ್ಮ ಮನ್ಯಾಗನು ಬಟ್ಟೆ ಭಾಳ ಆಗ್ಯಾವ, ಕೆರೆಗೆ ತಗೊಂಡು ಹೊಂಟಿದ್ದೆ. ಹಂಗಾದ್ರೆ ಇನ್ನೂ ಚಲೋ ಆತಲ್ಲ. ನಮ್ಮ ಮನೆಯಾಗಿ ನೀರು ಹಿಡಿಬೇಕು ಮಾಡಬೇಕು, ಮತ್ತು ಅದು ಒಂದು ರಗಳಿ ಬೇಯಿಸಿತ್ತು, ಚಲೋ ಆತು. ಒಂದು ಕೆಲಸ ಮಾಡ, ದೊಣೆ ನೀರು ಅಲ್ಲೇ ಇರ್ತಾವ ನಮ್ಮ ದೊಣ್ಯಾಗನ, ನೀನು ಬಡ ಬಡ ನಮ್ಮ ಬಟ್ಟೆ ತಗೋ, ಆಕಿ ತಲೆ ಮೇಲೆ ಹೊತ್ಕೊಂಡ್ಬರ್ತಾಳೆ, ನಿಮ್ಮ ತಗೋರಿ, ಇಬ್ರು ಅಕ್ಕ ತಂಗಿ ಒಕ್ಕಂಬಂಬಿಡ್ರಿ. ಅವ ಶಾಣ್ಯರು ನನ್ನ ಮಕ್ಕಳಲ್ಲ ಇವ. ನೀನು ಬರತ್ಲಿಗೆ ನಾನು ನಿನಗೆ ರೊಟ್ಟಿ ಮುಡುಗಿ ಮಾಡಿಕೊಡ್ತೀನಿ ಮಗಳ. ಆಮೇಲೆ ಒಂದು ಸ್ವಲ್ಪ ಜನ ಬಹುಶಃ ಇದು ನೋಡ್ತಾರ ಇಲ್ಲ ಅವರು ಗೊತ್ತಿಲ್ಲ, ಬೆಳ್ಳುಳ್ಳಿ ಖಾರ ಮಾಡೋದು ಹೆಂಗೆ ಮಸಾಲೆ ಖಾರ ಅಂತ ಕೇಳಿದ್ರು. ಅದನ್ನು ಹೇಳ್ತೀನಿ ನಾನು, ಬಹುಶಃ ನಾನು ಹಳ್ಳಿ ಬಡ ಕುಟುಂಬದೊಳಗೆ ಹೇಳ್ತೀನಿ, ಅದರೊಳಗೆ ಕೇಳಿದ್ರು ಕಾಣ್ತೈತಿ. ದೊಡವ 1-2 ಚಮಚ ಎಣ್ಣೆ ಹಾಕಿ ಚಂದಾಗ ಕುಟ್ಟಿ ಕೊಡ್ತೀಯ ಬೇ ಹಿಂಡಿಕಲ್ಲಾಗ. ಆಮೇಲೆ ನಿನಗೆ ಹುಂಚಿಟ್ಟಕ್ಕೆ ಅಂದ್ರೆ ಭಾಳ ಇಷ್ಟ ಅಲ್ಲ, ಹುಂಚಿಟ್ಟಕ್ಕೆ ಇವತ್ತು ಇಳಿಸ್ತೀನಿ ಕೆಳಗೆ. ಮ್ಯಾಗ ಪಿಂಗಾಣಿ ಡಬ್ಬೆಗೆ ಐತಲ್ಲ, ನೀನ ಬಂದ ಡಬ್ಬೆಂದು ಇಳಿಸುವಂತೆಂತ ಪಿಂಗಾಣಿ ಬರಣೆಂದು ಇಳಿಸಿ ಒಗ್ಗರಣೆ ಹಾಕಿ ಕೊಡ್ತೀನಿ. ಬಿಸಿ ಅನ್ನ ಹುಂಚಿಟ್ಟಕ್ಕೆ ಮಸ್ತ್ ಇರುತ್ತೆ. ಹ್ಞೂ ದೊಡ್ಡವ ಆತ. ಅಂದಂಗೆ ನಿಮ್ಮವ್ ಏನು ಮಾಡತ್ತಾಳ? ಬೆಳ್ಳುಳ್ಳಿಗೆ ಸಾರು ಯಾವ ಸಾರು ಮಾಡಕತ್ತಾಳ? ಟಮಾಟೆ ಹಣ್ಣಿನ ಸಾರು ಮಾಡ್ತೀನಿ. ಟಮಾಟೆ ಹಣ್ಣು ಬಿಟ್ಟವಲ್ಲ ಹೊಲ್ದಾಗ ಹರ್ಕೊಂಬಂದಿದ್ನ ಅಪ್ಪ, ಟಮಾಟೆ ಹಣ್ಣಿನ ಸಾರು ಮಾಡ್ತೀನಿ ಅನ್ನಕತ್ತಿದ್ಲ. ಆತಾತ ಬೆಳ್ಳುಳ್ಳಿ ಕೊಟ್ಟು ಪಟ್ಟನ ಬಾ. ಹಂಗೆ ನೋಡಯ್ಯವ ಎಂಥ ಮುಸ್ರಾಗ್ಯವ. ನಿಮ್ಮ ತಂಗಿ ಹೇಳ್ತೀನ ಯಮನ ಒಟ್ಟ ಕೇಳೋದಿಲ್ಲ. ಎಸಕೊಂದು ಮುಸ್ರಿದ 1-4 ಮುಸ್ರಿ ಪರ ತಿಕ್ಕಿ ಹೋಗ್ಬಿಡ್ತೀನಿ. ಇಲ್ಲ ಅವು ಒಗ್ಗರಣೆ ಹಾಕಕತ್ತಾಳ, ತಡ ಮಾಡಿ ಹೋದ್ರು ಬೈತಾಳ. ನಾ ಹೊಕ್ಕಿನ ತಗೋದಡವ. ಆತಾಳ ಹೋಗು. ಇವತ್ತು ಮತ್ತೆ ನಿಮ್ಮ ಮನ್ಯಾಗೇನು ಉಣ್ಣಕ್ಕೆ ಹೋಗ್ಬೇಡ, ಇಲ್ಲೇ ಉಣುವಂತೆ ಅಂತ. ಈಗ ನಾಷ್ಟ ಮಾಡಿ ಬಂದಿ ಇಲ್ಲ? ಇನ್ನೂ ಅಡ್ಗಿನ ಮಾಡಿಲ್ಲ ಅವ್ವ. ಅಪ್ಪಗಾಟ ಬುತ್ತಿ ಕಟ್ಟಿ ನಿನ್ನಿದನ್ನ ರಾತ್ರಿ ಅನ್ನ ಇತ್ತಲ್ಲ, ಅದಕ್ಕೆ ಒಗ್ಗರಣೆ ಹಾಕಿ ಅಪ್ಪಗಾಟ ಕಳ್ಸಾಳ. ನಮಗ ಅದ ಮಾಡ್ತೀನಿ ಅಂತಂದು ರೊಟ್ಟಿ ಮಾಡಕತ್ತಿದ್ಲು, ಇನ್ನೂ ಮಾಡಿದ್ದಿಲ್ಲ. ಸರಿ ಇಲ್ಲೇ ನಾಷ್ಟ ಮಾಡುವಂತೆ ಅಂತ ಹೋಗುವ, ಹೋಗಿ ಕೊಟ್ಟು ಬಂದ್ಬಿಡು. ಇಲ್ಲೇ ಮಾಡುವಂತೆ ನಾಷ್ಟ. ನಾನು ಟಮಾಟಿಕಾಯಿ ಚಟ್ನಿ ಮಾಡೀನಿ, ತುಪ್ಪ ಐತಿ. ನಿನ್ನೆ ತುಪ್ಪ ಕಾಯಿಸಿದ್ನಲ್ಲ ಘಮ್ಮನಕತೈತಿ, ಹಾಕೇನು ತಿನ್ನುವಂತೆ ಅಂತ. ಬಾ ಪಟ್ಟಣ ಬಾ, ಕೊಟ್ಟಕ್ಕೆ ಬಂದ್ಬಿಡು. ಬೆಳ್ಳುಳ್ಳಿ ಆಮೇಲೆ ಮತ್ತು ನಾನು ಚಂದಾಗ ಹಾಕಿ ಜಜ್ಜಿಟ್ಟಿನೇವ ಟಮಾಟಿಕಾಯಿ ಚಟ್ನಿ ಘಮ್ಮನಕತೈತಿ. ಹೋಗು. ಹಂಗೆ 1-4 ಮುಸ್ರಿ ಅದ ತೊಳೆದು ಕೊಡುವಂತೆ ಅಂತ ನನ್ನ ಮಗಳ. ಹೋಗುವ. ದೊಡ್ಡವ.